ಪ್ರೊಫೆಸರ್ ಚಕ್ರವರ್ತಿ ಎಂಬ ಒಬ್ಬ ಫೇಮಸ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಲೈವ್ ಕ್ಲಾಸ್ ಅನ್ನ ಮಾಡ್ತಿದ್ದಾಗಲೇ ಅವನ ಮನೆಗೆ ನುಗ್ಗಿದ ಬ್ಲಾಕ್ ಕಲರ್ ಮಾಸ್ಕ್ ಅನ್ನ ಹಾಕಿಕೊಂಡಿದ್ದ ಕೊಲೆಗಾರ ಕತ್ತನ್ನ ಕುಯ್ದು ಭೀಕರವಾಗಿ ಸಾಯಿಸಿಬಿಡ್ತಾನೆ. ತಕ್ಷಣ ಈ ಕೊಲೆಯ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಪೊಲೀಸರಿಗೆ ಹಲವಾರು ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಪ್ರೊಫೆಸರ್ ಚಕ್ರವರ್ತಿಯನ್ನ ಕೊಲೆ ಮಾಡಿದ ಆ ಕೊಲೆಗಾರ ಯಾರು, ಆತ ಯಾಕೆ ಲೈವ್ ಕ್ಲಾಸ್ ನಡೆಯುತ್ತಿದ್ದಾಗಲೇ ಕೊಲೆ ಮಾಡ್ದ, ಹಾಗೂ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು ಕಳೆದ ವರ್ಷ ತಾನೇ ಬಿಡುಗಡೆಯಾಗಿದ್ದ ಅಸಲು ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರದ ಮೊದಲ ಸೀನ್ ನಲ್ಲಿ ವಂದನಾ ಎಂಬ ಫಾರೆನ್ಸಿಕ್ ಡಾಕ್ಟರ್ ಅನ್ನ ನೋಡ್ತೀವಿ. ವಂದನಾ ತನ್ನ ಸ್ಟೂಡೆಂಟ್ಸ್ ಗಳ ಜೊತೆಗೆ ಪ್ರೊಫೆಸರ್ ಚಕ್ರವರ್ತಿ ಸ್ಟಾರ್ಟ್ ಮಾಡಬೇಕಾಗಿದ್ದ ಆನ್ಲೈನ್ ಕ್ಲಾಸ್ ಗೆ ವೇಟ್ ಮಾಡ್ತಿರ್ತಾಳೆ. ಪ್ರೊಫೆಸರ್ ಚಕ್ರವರ್ತಿ ಲಾಗಿನ್ ಆಗಿ ಇನ್ನೇನು ಆನ್ಲೈನ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನುವಷ್ಟರಲ್ಲೇ ಅವನ ಮನೆಗೆ ನುಗ್ಗಿದ ಒಬ್ಬ ಬ್ಲಾಕ್ ಕಲರ್ ನ ಮಾಸ್ಕ್ ಹಾಕಿಕೊಂಡು ಕವರ್ ಅಪ್ ಆಗಿದ್ದ ಕೊಲೆಗಾರ ಚಕ್ರವರ್ತಿಯ ಕುತ್ತಿಗೆಯನ್ನ ಕುಯ್ದು ಭೀಕರವಾಗಿ ಕೊಲೆ ಮಾಡಿ ಸಾಯಿಸಿ ಬಿಡುತ್ತಾನೆ. ಲೈವ್ ನಲ್ಲಿ ನಡೆದ ಈ ಕೊಲೆಯನ್ನ ನೋಡಿದ ಸ್ಟೂಡೆಂಟ್ ಗಳು ಹೆದರಿಕೊಂಡು ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಈ ಕೇಸ್ ಎಲ್ಲ ಕಡೆ ತುಂಬಾನೇ ವೈರಲ್ ಆದ ಕಾರಣ ಪೊಲೀಸರು ಈ ಕೇಸನ್ನ ಸ್ಪೆಷಲ್ ಸಿಐಡಿ ಆಫೀಸರ್ ಆಗಿದ್ದ ರಂಜಿತ್ ಗೆ ಅಸೈನ್ ಮಾಡ್ತಾರೆ. ತಕ್ಷಣವೇ ರಂಜಿತ್ ಚಕ್ರವರ್ತಿಯ ಮನೆಗೆ ಬಂದು ಕ್ರೈಮ್ ಸ್ಪಾಟ್ ನ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ವಂದನ ಬರ್ತಾಳೆ. ಆಕೆಯನ್ನ ನೋಡಿದ ರಂಜಿತ್, ಯಾರ್ ನೀವು, ಪ್ರೊಫೆಸರ್ ಗೆ ಏನಾಗಬೇಕು ಅಂತ ವಿಚಾರಿಸುತ್ತಾನೆ. ಆಗಾಕೆ, ಸರ್ ನನ್ನ ಹೆಸರು ವಂದನಾ, ನಾನು ಪ್ರೊಫೆಸರ್ ಚಕ್ರವರ್ತಿ ಅವರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಚಕ್ರವರ್ತಿಯವರ ಹೆಂಡತಿ ಹಲವು ವರ್ಷಗಳ ಹಿಂದೆ ಅನಾರೋಗ್ಯದಿಂದ ತೀರಿ ಹೋದ್ರು. ಇವರ ಮಗಳು ಅಮೆರಿಕದಲ್ಲಿ ಸೆಟಲ್ ಆಗಿದ್ದಾಳೆ. ಚಕ್ರವರ್ತಿಯವರಿಗಿರುವ ಒಬ್ಬನೇ ಮಗ ಅವರ ಜೊತೆ ಜಗಳ ಮಾಡಿಕೊಂಡು ಬೇರೆ ಮನೆಯಲ್ಲಿ ವಾಸ ಮಾಡ್ತಿದ್ದಾನೆ ಅಂತ ಇನ್ಫಾರ್ಮೇಶನ್ ಕೊಡ್ತಾಳೆ. ಅದೇ ಸಮಯಕ್ಕೆ ಚಕ್ರವರ್ತಿ ಯೂಸ್ ಮಾಡ್ತಿದ್ದ ಅವನ ಮೊಬೈಲ್ ಪೊಲೀಸರಿಗೆ ಸಿಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ಮತ್ತೊಂದು ಕಡೆ ಶಿರೀಷಾ ಎಂಬ ಹುಡುಗಿಗೆ ತುಂಬಾನೇ ಎಮರ್ಜೆನ್ಸಿ ಇದ್ದ ಕಾರಣ ಆಕೆಯನ್ನ ಆಕೆಯ ತಂದೆ ತಾಯಿ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದು ಅಡ್ಮಿಟ್ ಮಾಡ್ತಾರೆ. ಚೆಕ್ಅಪ್ ಮಾಡಿದ ಡಾಕ್ಟರ್, ನೀವು ಸ್ವಲ್ಪ ತಡವಾಗಿ ನಿಮ್ಮ ಮಗಳನ್ನ ಕರೆದುಕೊಂಡು ಬಂದಿದ್ದೀರಾ. ಇಂಟರ್ನಲ್ ಬ್ಲೀಡಿಂಗ್ ನಿಂದಾಗಿ ನಿಮ್ಮ ಮಗಳಿಗೆ ಕೋಮಾಗೆ ಹೊರಟು ಹೋಗಿದ್ದಾಳೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಆಫೀಸರ್ ರಂಜಿತ್ ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಚಕ್ರವರ್ತಿ ಕೊಲೆಯಾಗೋದಕ್ಕೂ ಮುಂಚೆ ಅವನ ಮನೆಗೆ ಒಟ್ಟು 4 ಜನರು ಬಂದಿದ್ರು ಅಂತ. ಅದೇ ಸಮಯಕ್ಕೆ ಈ ಕಡೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಚಕ್ರವರ್ತಿಯ ಮೊಬೈಲ್ ಫೋನ್ ನ ಲಾಕ್ ಅನ್ನ ಕ್ರ್ಯಾಕ್ ಮಾಡಿರ್ತಾರೆ. ಚೆಕ್ ಮಾಡಿದಾಗ ಕೊಲೆಯಾಗೋದಕ್ಕೂ ಮುಂಚೆ ಚಕ್ರವರ್ತಿ ತನ್ನ ಮೊಬೈಲ್ ನಿಂದ ರಾಕೇಶ್, ಶೇಷಾದ್ರಿ, ಹೇಮಾ ಹಾಗೂ ಕಿಶನ್ ಎಂಬ 4 ಜನಗಳಿಗೆ ಟೆಕ್ಸ್ಟ್ ಮೆಸೇಜ್ ಅನ್ನ ಕಳುಹಿಸಿರ್ತಾನೆ. ಅಂದ್ರೆ ಆ ಸಿಸಿಟಿವಿ ಕ್ಯಾಮೆರಾದಲ್ಲಿ 4 ಜನ ರೆಕಾರ್ಡ್ ಆಗಿದ್ರು ಅಲ್ವಾ, ಅವರಿಗೇನೆ ಚಕ್ರವರ್ತಿ ಮೊಬೈಲ್ ನಿಂದ ಟೆಕ್ಸ್ಟ್ ಮೆಸೇಜ್ ಗಳನ್ನ ಕಳುಹಿಸಿರ್ತಾನೆ. ಆ ಫುಟೇಜ್ ಅನ್ನ ಮತ್ತಷ್ಟು ಫಾರ್ವರ್ಡ್ ಮಾಡಿ ಚೆಕ್ ಮಾಡಿದಾಗ ಆ ದಿನ ರಾತ್ರಿ ಚಕ್ರವರ್ತಿ ಮನೆಗೆ ಒಬ್ಬ ಬ್ಲಾಕ್ ಕಲರ್ ನ ಮಾಸ್ಕ್ ಅನ್ನ ಹಾಕಿಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಎಂಟರ್ ಆಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ಈಗ ರಂಜಿತ್ ಚಕ್ರವರ್ತಿಯ ಮಗನಾಗಿದ್ದ ರಾಕೇಶ್ ನನ್ನ ಸ್ಟೇಷನ್ ಗೆ ಕರೆಸ್ತಾನೆ. ನೀನು ನಿಮ್ಮಪ್ಪನ ಜೊತೆ ಜಗಳ ಮಾಡ್ಕೊಂಡು ಬೇರೆ ಕಡೆ ವಾಸ ಮಾಡ್ತಿದ್ಯಲ್ವಾ, ಆದ್ರೆ ನಿಮ್ಮಪ್ಪ ಕೊಲೆಯಾದ ದಿನ ನೀನು ಯಾಕೆ ಅವರ ಮನೆಗೆ ಹೋಗಿದ್ದೆ ಅಂತ ವಿಚಾರಿಸ್ತಾರೆ. ಅದಕ್ಕೆ ಆತ ಹೇಳುತ್ತೇನೆಂದ್ರೆ, ಸರ್ ನಮ್ಮಪ್ಪನೇ ನನಗೆ ಮೆಸೇಜ್ ಮಾಡಿ ದುಡ್ಡು ಕೊಡ್ತೀನಿ ಮನೆಗೆ ಬಾ ಅಂತ ಹೇಳಿದ್ರು, ಆದ್ರೆ ಮನೆಗೆ ಹೋಗಿ ನೋಡಿದ್ರೆ ನಾನು ಯಾವ ಮೆಸೇಜ್ ಅನ್ನು ಕೂಡ ಕಳಿಸಿಲ್ಲ, ಇಲ್ಲಿಂದ ಹೊರಟು ಹೋಗುವಂತ ನನ್ನ ಮೇಲೆ ರೇಗಿ ಬಿಟ್ರು. ನಾನು ತುಂಬಾನೇ ರಿಕ್ವೆಸ್ಟ್ ಮಾಡಿದೆ, ಆದ್ರೆ ನಮ್ಮಪ್ಪ ಮಾತ್ರ ನನ್ನ ಜೊತೆ ಸರಿಯಾಗಿ ಮಾತನಾಡದೆ ಬೈದು ಅಲ್ಲಿಂದ ಕಳುಹಿಸಿ ಬಿಟ್ರು ಸರ್ ಅಂತ ಹೇಳ್ತೇನೆ. ಸರಿ ನಿಮ್ಮಪ್ಪ ಅವರ ಹೆಸರಿನಲ್ಲಿ 1 ಕೋಟಿ ರೂಪಾಯಿ ಲೈಫ್ ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ರು, ಅದಕ್ಕೆ ನಿನ್ನನ್ನೇ ನಾಮಿನಿಯನ್ನಾಗಿ ಕೂಡ ಮಾಡಿದ್ರು, ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತ ಅಂತ ವಿಚಾರಿಸ್ತಾರೆ. ಅದಕ್ಕೆ ಈ ರಾಕೇಶ್, ಇಲ್ಲ ಸರ್ ನಮ್ಮಪ್ಪ ಇದರ ಬಗ್ಗೆ ನನಗೆ ಏನನ್ನ ಕೂಡ ಹೇಳಿರ್ಲಿಲ್ಲ ಅಂತ ಹೇಳ್ತೇನೆ. ಆದ್ರೆ ಹೊರಗಡೆ ಬರ್ತಿದ್ದ ಹಾಗೆ ಇನ್ಶೂರೆನ್ಸ್ ಏಜೆಂಟ್ ಗೆ ಕಾಲ್ ಮಾಡಿ ನಮ್ಮಪ್ಪನ ಹೆಸರಿನಲ್ಲಿದ್ದ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡೋದಕ್ಕೆ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿ, ನನಗೆ ತುಂಬಾನೇ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತೇನೆ. ಇದಾದ ನಂತರ ರಂಜಿತ್ ಚಕ್ರವರ್ತಿ ಮೆಸೇಜ್ ಮಾಡಿದ್ದ 2ನೇ ವ್ಯಕ್ತಿ ಅಂದ್ರೆ ಶೇಷಗಿರಿ ಎಂಬ ವ್ಯಕ್ತಿಯನ್ನ ಇನ್ವೆಸ್ಟಿಗೇಷನ್ ಗೆ ಕರೆಸ್ತಾನೆ. ಅವನನ್ನ ವಿಚಾರಿಸಿದಾಗ ಆತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸರ್, ನಾವು 3 ತಿಂಗಳ ಹಿಂದೆ ಪಾರ್ಟ್ನರ್ಶಿಪ್ ನಲ್ಲಿ ಒಂದು ಜಮೀನನ್ನ ಪರ್ಚೇಸ್ ಮಾಡಿದ್ವಿ ಅಲ್ವಾ, ಅದನ್ನ ಸೇಲ್ ಮಾಡೋದ್ರ ಬಗ್ಗೆ ಏನನ್ನೋ ಮಾತನಾಡಬೇಕು ಅಂತ ಮೆಸೇಜ್ ಮಾಡಿದ್ರಲ್ಲ, ಹೇಳಿ ಸರ್ ಏನ್ ವಿಷಯ ಅಂತ ಕೇಳ್ತಾನೆ. ಆಗ ಚಕ್ರವರ್ತಿ ಇವನಿಗೂ ಕೂಡ ನಾನು ಯಾವಾಗ ಮೆಸೇಜ್ ಮಾಡಿದ್ದೆ, ನಾನು ಯಾರಿಗೂ ಮೆಸೇಜ್ ಅನ್ನ ಸೆಂಡ್ ಮಾಡಿಲ್ಲ, ಅಷ್ಟಕ್ಕೂ ನಾವಿಬ್ರು ಪಾರ್ಟ್ನರ್ಶಿಪ್ ನಲ್ಲಿ ಪರ್ಚೇಸ್ ಮಾಡಿರುವ ಆ ಜಮೀನನ್ನ ಸೇಲ್ ಮಾಡೋದಕ್ಕೆ ಈಗ ನನಗೆ ಇಷ್ಟ ಇಲ್ಲ, ನೀನು ಎಷ್ಟೇ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಕೂಡ ನಾನು ಮಾತ್ರ ಆ ಜಮೀನನ್ನ ಸೇಲ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟಿರ್ತಾನೆ.
ಈಗ ರಂಜಿತ್ ಚಕ್ರವರ್ತಿ ಮೆಸೇಜ್ ಸೆಂಡ್ ಮಾಡಿದ್ದ ಮೂರನೇ ವ್ಯಕ್ತಿ ಅಂದ್ರೆ ಹೇಮಾ ಎಂಬ ಮಹಿಳೆಯನ್ನ ಇನ್ವೆಸ್ಟಿಗೇಷನ್ ಗೆ ಕರೆಸ್ತಾನೆ. ಅಷ್ಟಕ್ಕೂ ಈ ಹೇಮಾ ಯಾರಂದ್ರೆ ಈಕೆ ಮಗ ಚಕ್ರವರ್ತಿ ಪ್ರೊಫೆಸರ್ ಆಗಿದ್ದ ಕಾಲೇಜಿನಲ್ಲೇ ಓದ್ತಿರ್ತಾನೆ. ಒಂದು ದಿನ ಆತ ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಿದ್ದ ಅಂತ ಕಾಲೇಜ್ನ ಮ್ಯಾನೇಜ್ಮೆಂಟ್ ನವರು ಅವನನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿರ್ತಾರೆ. ಆಗ ಚಕ್ರವರ್ತಿನೇ ಅದನ್ನ ತಡೆದಿರ್ತಾನೆ. ಈಗ ರಂಜಿತ್ ಹೇಮಳನ್ನ ವಿಚಾರಿಸೋದಕ್ಕೆ ಶುರು ಮಾಡಿದಾಗ ಆಕೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ಸ್ನೇಹಿತರೆ, ಈ ಹೇಮಾ ತನ್ನ ಮಗನನ್ನ ಬಚಾವ್ ಮಾಡಿಕೊಳ್ಳೋದಕ್ಕೆ ಅಂತ ಕೆಲವು ತಿಂಗಳ ಹಿಂದೆ ಚಕ್ರವರ್ತಿಯ ಮನೆಗೆ ಬಂದಿದ್ದಾಗ ಶಾಕಿಂಗ್ಲಿ ಆತ ಹೇಮಾ, ನಿನ್ನ ಕೆಲಸವನ್ನ ನಾನು ಮಾಡಿಕೊಡ್ತೀನಿ, ಆದ್ರೆ ಅದರ ಬದಲಿಗೆ ನೀನು ನನಗೆ ಏನು ಕೊಡ್ತೀಯಾ? ನೀನೊಂದು ಕೆಲಸ ಮಾಡೋ, ನಿನ್ನ ಮಗನ ಭವಿಷ್ಯ ಹಾಳಾಗಬಾರದು ಅಂದ್ರೆ ನನ್ನನ್ನ ಖುಷಿ ಪಡಿಸುವಂತ ಆಕೆ ಜೊತೆ ಫೋರ್ಸ್ಫುಲಿ ಇಂಟಿಮೇಟ್ ಆಗಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಹೇಮಾ ಅಳುತ್ತಾ, ಸರ್, ಆ ಪ್ರೊಫೆಸರ್ ನನ್ನ ಎಲ್ಲರೂ ಒಳ್ಳೆಯವನು ಅಂತ ಅಂದುಕೊಂಡಿದ್ರು, ಆದ್ರೆ ಆತ ಒಬ್ಬ ದೊಡ್ಡ ರಾಕ್ಷಸ. ನನ್ನ ಮಗನನ್ನ ಬಚಾವ್ ಮಾಡುವ ನೆಪವನ್ನ ಮುಂದಿಟ್ಟುಕೊಂಡು ನನ್ನನ್ನ ಫಿಸಿಕಲಿ ಯೂಸ್ ಮಾಡಿಕೊಂಡ. ಆ ದಿನ ಆತ ಕೊಲೆಯಾಗೋದಕ್ಕೂ ಮುಂಚೆ ನನಗೆ ಮೆಸೇಜ್ ಮಾಡಿ ನಿನ್ನ ಮಗನ ಬಗ್ಗೆ ಇಂಪಾರ್ಟೆಂಟ್ ವಿಷಯವನ್ನ ಮಾತನಾಡಬೇಕು, ತಕ್ಷಣ ಮನೆಗೆ ಬಾ ಅಂತ ಕರೆದ. ಅಲ್ಲಿಗೆ ಹೋಗಿ ನೋಡಿದ್ರೆ ನಾನು ಯಾರಿಗೂ ಮೆಸೇಜ್ ಅನ್ನೇ ಕಳ್ಸಿಲ್ವಲ್ಲ, ಯಾಕೆ ಹೀಗೆ ಒಬ್ಬೊಬ್ಬರೇ ಬೆಳಿಗ್ಗೆಯಿಂದ ಮನೆಗೆ ಬರ್ತಿದ್ದೀರಾ ಅಂತ ಹೇಳ್ತಾ ಮತ್ತೆ ನನ್ನ ಜೊತೆ ಫೋರ್ಸ್ಫುಲಿ ಇಂಟಿಮೇಟ್ ಆದ ಸರ್ ಅಂತ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಮತ್ತೊಂದು ಕಡೆ ಶಿರೀಷಾಗೆ ಟ್ರೀಟ್ಮೆಂಟ್ ಮಾಡ್ತಿದ್ದ ಡಾಕ್ಟರ್ ನಿಮ್ಮ ಮಗಳು ಕೋಮಾಗೆ ಹೋಗೋದಕ್ಕೂ ಮುಂಚೆ ಯಾವುದೋ ಒಂದು ಘಟನೆಯನ್ನ ನೋಡಿ ತುಂಬಾನೇ ಶಾಕ್ ಆಗಿದ್ದಾಳೆ. ಆಕೆಯ ತಲೆಯಲ್ಲಿ ಇನ್ನೂ ಕೂಡ ಆ ಟ್ರಾಮಾ ಓಡ್ತಿದೆ. ಆಕೆಯ ಮೆದುಳಿನಲ್ಲಿ ಓಡಾಡ್ತಿರುವ ಆ ಇಮೇಜಸ್ ಗಳನ್ನ ನಾವು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಗ್ಯಾದರ್ ಮಾಡ್ತೀವಿ. ಇದರಿಂದ ನಮಗೆ ಆಕೆಗೆ ಯಾವ ರೀತಿ ಟ್ರಾಮಾ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನೀವು ಪರ್ಮಿಷನ್ ಕೊಟ್ರೆ ನಾವು ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಕಡೆ ರಂಜಿತ್ ಚಕ್ರವರ್ತಿ ಕೊನೆಯದಾಗಿ ಮೆಸೇಜ್ ಕಳುಹಿಸಿದ್ದ ಕಿಶನ್ ಎಂಬ ಹುಡುಗನನ್ನ ಕೂಡ ಕರೆಸ್ತಾನೆ. ಈ ಹುಡುಗನ ಸ್ಟೋರಿ ಏನಂದ್ರೆ, ಈತ ಚಕ್ರವರ್ತಿಯ ಮನೆಯಲ್ಲಿ ಈ ಹಿಂದೆ ಮನೆ ಕೆಲಸ ಮಾಡಿಕೊಂಡಿದ್ದ. ಕೆಲವು ತಿಂಗಳುಗಳ ಹಿಂದೆ ಈತ ಕೆಲಸವನ್ನ ಬಿಟ್ಟಿರ್ತಾನೆ. ನಂತರ ಮದುವೆಯಾಗಿ ತನ್ನ ಹೆಂಡತಿಯನ್ನ ಅದೇ ಚಕ್ರವರ್ತಿಯ ಮನೆಗೆ ಕೆಲಸಕ್ಕೆ ಸೇರಿಸಿರ್ತಾನೆ. ಆದ್ರೆ ಆ ಚಕ್ರವರ್ತಿ ನೋಡಿದ್ರೆ ಇವನ ಹೆಂಡತಿಯ ಜೊತೆ ಕೂಡ ಮಿಸ್ಬಿಹೇವ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಈತ ಚಕ್ರವರ್ತಿ ಬಳಿ ಹೋಗಿ ಅವನಿಗೆ ಸರಿಯಾಗಿ ಹೊಡೆದು ವಾರ್ನಿಂಗ್ ಮಾಡಿರ್ತಾನೆ. ಅದಕ್ಕೆ ಆ ಚಕ್ರವರ್ತಿ, ಈ ವಿಷಯವನ್ನ ಯಾರಿಗೂ ಕೂಡ ಹೇಳ್ಬೇಡ, ನೀನೇನಾದ್ರೂ ಹೊರಗಡೆ ಹೇಳಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ, ಇದರ ಬದಲಿಗೆ ನಿನಗೆ ಒಂದಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಆಸೆ ತೋರಿಸಿರ್ತಾನೆ. ಆ ದಿನ ಆತ ಕೊಲೆಯಾಗೋದಕ್ಕೂ ಮುಂಚೆ ನಿನಗೆ ದುಡ್ಡನ್ನ ಕೊಡ್ತೀನಿ, ಮನೆಗೆ ಬಾ ಅಂತ ಮೆಸೇಜ್ ಮಾಡಿರ್ತಾನೆ. ಆದ್ರೆ ಮನೆಗೆ ಹೋಗಿ ನೋಡಿದ್ರೆ ನಾನು ಯಾವ ಮೆಸೇಜ್ ಅನ್ನ ಕೂಡ ಕಳಿಸಿಲ್ಲ, ತಕ್ಷಣವೇ ಇಲ್ಲಿಂದ ಹೊರಟು ಹೋಗುವಂತ ನನ್ನ ಮೇಲೆ ರೇಗಿ ಅಲ್ಲಿಂದ ಕಳುಹಿಸಿ ಬಿಟ್ಟ ಸರ್ ಅಂತ ಹೇಳ್ತಾನೆ. ಈಗ ಈ 4 ಜನರ ಸ್ಟೇಟ್ಮೆಂಟ್ ಗಳನ್ನ ಕೇಳಿದ ಆಫೀಸರ್ಸ್ ಗಳಿಗೆ ತುಂಬಾನೇ ತಲೆ ಕೆಡುತ್ತೆ. ನಾವು ಎನ್ಕ್ವೈರಿ ಮಾಡಿದ ಈ 4 ಜನರಿಗೂ ಕೂಡ ಚಕ್ರವರ್ತಿಯನ್ನ ಕೊಲೆ ಮಾಡೋದಕ್ಕೆ ಒಂದೊಂದು ಮೋಟಿವ್ ಗಳು ಇದ್ದೇ ಇತ್ತು. ಆದ್ರೆ ಇವರ್ಯಾರು ಕೂಡ ಕೊಲೆ ಮಾಡಿರುವ ರೀತಿ ನಮಗೆ ಅನುಮಾನನೇ ಬರ್ತಿಲ್ವಲ್ಲ, ಹಾಗಾದ್ರೆ ನಿಜವಾದ ಕೊಲೆಗಾರ ಯಾರಾಗಿರಬಹುದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ವಂದನಾ ಇನ್ವೆಸ್ಟಿಗೇಷನ್ ಮುಗಿಸಿಕೊಂಡು ಸೀದಾ ಹಾಸ್ಪಿಟಲ್ ಗೆ ಬರ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರುವ ಆ ಶಿರೀಷಾ ಬೇರೆ ಯಾರು ಅಲ್ಲ, ಆಕೆ ಈ ವಂದನಾಳ ತಂಗಿನೇ ಆಗಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಒಂದು ದಿನ ಶಿರೀಷಾ ತನ್ನ ಅಕ್ಕನಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಆಕೆಗೆ ಹೇಳದೇನೆ ಆಕೆ ಫ್ಲಾಟ್ ಗೆ ಹೋಗಿರ್ತಾಳೆ. ಆದ್ರೆ ವಂದನಾ ಮನೆಯಲ್ಲಿ ಇಲ್ಲದ ಕಾರಣ ಆಕೆಗೆ ಕಾಲ್ ಮಾಡಿ ವಿಚಾರಿಸಿದಾಗ, ನಾನು ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೆ, ನೀನೊಂದು ಕೆಲಸ ಮಾಡು, ನನ್ನ ಫ್ಲಾಟ್ ನ ಬೀಗ ಚಕ್ರವರ್ತಿಯವರ ಮನೆಯಲ್ಲಿದೆ, ಮನೆಯ ಬೀಗವನ್ನ ಈಸ್ಕೊಂಡು ಹೋಗಿ ಫ್ಲಾಟ್ ನಲ್ಲಿ ವೇಟ್ ಮಾಡ್ತಿರೋ, ನಾನು ತಕ್ಷಣವೇ ಬರ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿರ್ತಾಳೆ. ಸರಿ ಅಂತ ಶಿರೀಷಾ ಬೀಗವನ್ನ ಈಸ್ಕೊಂಡು ವಂದನಾಳ ಫ್ಲಾಟ್ ಅನ್ನ ಓಪನ್ ಮಾಡಿ ಅಕ್ಕನಿಗೋಸ್ಕರ ಕಾಯುತ್ತಾ ಕೂತಿದ್ದಾಗ ಅಲ್ಲಿಗೆ ಈ ಪ್ರೊಫೆಸರ್ ಚಕ್ರವರ್ತಿ ಬರ್ತಾನೆ. ಶಾಕಿಂಗ್ಲಿ ಆತ ಆ ಶಿರೀಷಾಳ ಜೊತೆ ಕೂಡ ಮಿಸ್ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿದ ಶಿರೀಷಾಗೆ ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣವೇ ಆಕೆ ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಚಕ್ರವರ್ತಿ ಆಕೆಯನ್ನ ಹಿಂದಕ್ಕೆ ತಳ್ಳಿದ ಕಾರಣ ಕೆಳಗಡೆ ಬಿದ್ದು ಆಕೆ ತಲೆಗೆ ಪೆಟ್ಟಾಕಿ ಬಿಡುತ್ತೆ. ಆಕೆಗೆ ಪ್ರಜ್ಞೆ ತಪ್ಪಿದ ಮೇಲೆ ಈ ಚಕ್ರವರ್ತಿ ಶಾಕಿಂಗ್ಲಿ ಆಕೆ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾನೆ. ಮೊದಲೇ ತಲೆಗೆ ಪೆಟ್ಟಾಕಿದ್ದ ಕಾರಣ ಈ ಶಾಕ್ ಅನ್ನ ತಡೆದುಕೊಳ್ಳೋದಕ್ಕಾಗದೆ ಶಿರೀಷಾ ಕೋಮಾಗೆ ಹೊರಟೋಗಿರ್ತಾಳೆ. ಸ್ವಲ್ಪ ಸಮಯದ ನಂತರ ವಂದನಾ ತನ್ನ ಫ್ಲಾಟ್ ಗೆ ಬಂದು ನೋಡಿದಾಗ ತನ್ನ ತಂಗಿಯ ಈ ಪರಿಸ್ಥಿತಿಯನ್ನ ನೋಡಿ ತುಂಬಾನೇ ಶಾಕ್ ಆಗಿರ್ತಾಳೆ. ತಕ್ಷಣವೇ ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿದಾಗ ಗೊತ್ತಾಗಿರುತ್ತೆ ತನ್ನ ತಂಗಿಯ ಮೇಲೆ ಯಾರೋ ಅತ್ಯಾಚಾರ ಮಾಡಿದ್ದಾರೆ ಅಂತ. ಆದ್ರೆ ಅತ್ಯಾಚಾರ ಮಾಡಿದ ವ್ಯಕ್ತಿಯ ಎವಿಡೆನ್ಸ್ ಗಳು ಆಕೆಯ ಪ್ರೈವೇಟ್ ಪಾರ್ಟ್ಸ್ ನಲ್ಲಿ ಸಿಕ್ಕಿರೋದಿಲ್ಲ. ಆದ್ರೆ ಡಾಕ್ಟರ್ ಗಳು ನಾವು ಹೊಸ ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಡೀಪ್ ನ್ಯೂರೋ ನೆಟ್ವರ್ಕ್ ನ ಮೂಲಕ ಶಿರೀಷಾ ಕೋಮಾಗೆ ಹೋಗೋದಕ್ಕೂ ಮುಂಚೆ ಯಾರನ್ನ ನೋಡಿದ್ಲು ಅನ್ನೋದನ್ನ ರೀಇಮ್ಯಾಜಿನೇಷನ್ ಮಾಡಬಹುದು. ಆ ಇಮೇಜಸ್ ಗಳು ಜನರೇಟ್ ಆದ ಮೇಲೆ ಅದನ್ನ ನೋಡಿ ಆ ವ್ಯಕ್ತಿ ಯಾರು ಅನ್ನೋದನ್ನ
ನೀವು ಗೆಸ್ ಮಾಡಿ ಅಂತ ಹೇಳಿರ್ತಾರೆ. ವಂದನಾ ಸರಿ ಅಂತ ಇಮೇಜಸ್ ಗಳನ್ನ ಜನರೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾಳೆ. ನಂತರ ಡಾಕ್ಟರ್ ಗಳು ಜನರೇಟ್ ಮಾಡಿದ್ದ ಇಮೇಜಸ್ ಗಳನ್ನ ನೋಡಿದ ವಂದನಾಗೆ ಒಂದೇ ಸರಿ ಶಾಕ್ ಆಗಿ ಹೋಗಿರುತ್ತೆ. ಯಾಕಂದ್ರೆ ಇಮೇಜಸ್ ಗಳಲ್ಲಿ ವ್ಯಕ್ತಿಯ ಮುಖ ಸರಿಯಾಗಿ ಕಾಣದೆ ಹೋದರೂ ಕೂಡ ಶಿರೀಷಳ ಮೇಲೆ ಅತ್ಯಾಚಾರ ಮಾಡಿದ್ದ ವ್ಯಕ್ತಿ ಜೇಬಿನಲ್ಲಿ ಡಾಕ್ಟರ್ ಸಿಂಬಲ್ ನ ಬ್ರೂಚ್ ಅನ್ನ ಧರಿಸಿರೋದು ಕಾಣಿಸಿರುತ್ತೆ. ಹಾಗೂ ಕನ್ಫರ್ಮ್ ಆಗುತ್ತೆ ತನ್ನ ತಂಗಿಯ ಮೇಲೆ ಅತ್ಯಾಚಾರ ಮಾಡಿರೋದು ಪ್ರೊಫೆಸರ್ ಚಕ್ರವರ್ತಿನೇ ಅಂತ. ಸ್ವಲ್ಪ ಸಮಯದ ನಂತರ ಶಾಕಿಂಗ್ಲಿ ಶಿರೀಷಾ ಟ್ರೀಟ್ಮೆಂಟ್ ಸಕ್ಸಸ್ ಆಗುತ್ತೆ, ಸತ್ತು ಹೋಗಿರ್ತಾಳೆ. ಇದನ್ನ ನೋಡಿದ ವಂದನಾ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ತನ್ನ ತಂಗಿಯ ಸಾವಿಗೆ ಕಾರಣನಾದ ಆ ಚಕ್ರವರ್ತಿಗೆ ಹೇಗಾದ್ರೂ ಮಾಡಿ ಪಾಠ ಕಲಿಸಲೇಬೇಕು ಅಂತ ಪ್ಲಾನ್ ಮಾಡಿ ಅವನನ್ನ ಸಾಯಿಸಿ ಬಿಟ್ಟಿರ್ತಾಳೆ. ಈ ಕಡೆ ಆಫೀಸರ್ ಗಳು ಚಕ್ರವರ್ತಿಯ ಫಿಂಗರ್ ಪ್ರಿಂಟ್ ಗಳನ್ನ ತಮ್ಮ ಸಿಸ್ಟಮ್ ನಲ್ಲಿ ಅಪ್ಲೋಡ್ ಮಾಡಿದಾಗ ಅದು ಇವರ ಡೇಟಾ ಬೇಸ್ ನಲ್ಲಿದ್ದ ಕ್ರಿಮಿನಲ್ ರೆಕಾರ್ಡ್ ಗೆ ಮ್ಯಾಚ್ ಆಗಿ ಬಿಡುತ್ತೆ. ಇದು ಹೇಗೆ ಸಾಧ್ಯ ಅಂತ ಚೆಕ್ ಮಾಡಿದಾಗ ಕೆಲವು ದಿನಗಳ ಹಿಂದೆ ಶಿರೀಷಾ ಎಂಬ ಹುಡುಗಿಯ ಅತ್ಯಾಚಾರದ ಕೇಸ್ ನಲ್ಲಿ ಕ್ರೈಮ್ ಸ್ಪಾಟ್ ನಲ್ಲಿ ಒಂದು ಫಿಂಗರ್ ಪ್ರಿಂಟ್ ಸಿಕ್ಕಿರುತ್ತೆ. ಅದು ಈಗ ಚಕ್ರವರ್ತಿಯ ಫಿಂಗರ್ ಪ್ರಿಂಟ್ ಗೆ ಮ್ಯಾಚ್ ಆಗಿ ಬಿಟ್ಟಿರುತ್ತೆ. ಇದನ್ನ ನೋಡಿದ ಆಫೀಸರ್ ರಂಜಿತ್ಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಶಿರೀಷಾಳ ಡೀಟೇಲ್ಸ್ ಗಳನ್ನ ಚೆಕ್ ಮಾಡಿದಾಗ ಆಕೆಯ ಪೂರ್ತಿ ಹೆಸರು ಶಿರೀಷಾ ಅಸಲು ಅಂತ ಗೊತ್ತಾಗುತ್ತೆ. ಇದನ್ನ ನೋಡ್ತಿದ್ದ ಹಾಗೆ ಆಫೀಸರ್ ರಂಜಿತ್ಗೆ ಮತ್ತೊಂದು ವಿಷಯ ಸಡನ್ ಆಗಿ ಫ್ಲಾಶ್ ಆಗುತ್ತೆ. ಹಿಂದಿನ ದಿನ ಈತ ವಂದನಾಳ ಡೀಟೇಲ್ಸ್ ಗಳನ್ನ ಚೆಕ್ ಮಾಡಿದಾಗ ಆಕೆ ಹೆಸರು ವಂದನಾ ಅಸಲು ಅಂತ ಇರುತ್ತೆ. ಇದರ ಅರ್ಥ ಆ ಶಿರೀಷಾ ವಂದನಾಳ ತಂಗಿನೇ ಇರಬೇಕು ಅಂತ ರಂಜಿತ್ ಗೆಸ್ ಮಾಡ್ತಾನೆ. ತಕ್ಷಣವೇ ವಂದನಾಳನ್ನ ಹಿಡಿಬೇಕು ಅಂತ ಆಕೆ ರೂಮ್ ಗೆ ಹೋಗಿ ನೋಡಿದ್ರೆ ಆಕೆ ಆಗಲೇ ರೂಮ್ ಅನ್ನ ಖಾಲಿ ಮಾಡಿಕೊಂಡು ಎಸ್ಕೇಪ್ ಆಗಿ ಬಿಟ್ಟಿರ್ತಾಳೆ. ಈಗ ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡಿದಾಗ ರಂಜಿತ್ ಗೆ ಗೊತ್ತಾಗುತ್ತೆ ಶಿರೀಷಾ ಮೇಲೆ ಅತ್ಯಾಚಾರ ಮಾಡಿ ಆಕೆ ಸಾವಿಗೆ ಕಾರಣನಾಗಿದ್ದು ಆ ಪ್ರೊಫೆಸರ್ ಚಕ್ರವರ್ತಿನೇ. ತನ್ನ ತಂಗಿಯ ಸಾವಿಗೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ವಂದನಾ ಆ ಪ್ರೊಫೆಸರ್ ನನ್ನ ಸಾಯಿಸಿದ್ದಾಳೆ ಅಂತ ಅರ್ಥ ಆಗುತ್ತೆ. ಆದ್ರೆ ಚಕ್ರವರ್ತಿಯ ಕೊಲೆಯಾದಾಗ ವಂದನಾ ಕೂಡ ಆನ್ಲೈನ್ ಜೂಮ್ ಕಾಲ್ ನಲ್ಲೇ ಇದ್ಲು ಅಲ್ವಾ. ಆಕೆ ಹೇಗೆ ಕೊಲೆ ಮಾಡೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ನಮಗೀಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಆ ದಿನದ ಲೈವ್ ಕ್ಲಾಸ್ ನ ವಿಡಿಯೋವನ್ನ ಮತ್ತೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ರಂಜಿತ್ ಒಂದು ವಿಷಯವನ್ನ ನೋಟಿಸ್ ಮಾಡ್ತಾನೆ. ಚಕ್ರವರ್ತಿ ಕೊಲೆಯಾದ ತಕ್ಷಣ ಎಲ್ಲ ಸ್ಟೂಡೆಂಟ್ ಗಳು ಹೆದರಿಕೊಂಡು ರಿಯಾಕ್ಟ್ ಮಾಡಿದ್ರೆ ವಂದನಾ ಮಾತ್ರ 5 ಸೆಕೆಂಡ್ ಲೇಟ್ ಆಗಿ ರಿಯಾಕ್ಟ್ ಮಾಡಿರ್ತಾಳೆ. ಇದರ ಅರ್ಥ ಅಷ್ಟಕ್ಕೂ ವಂದನಾ ಆ ದಿನ ಲೈವ್ ಕ್ಲಾಸ್ ನಲ್ಲಿ ಇರ್ಲೇ ಇಲ್ಲ. ಅದು ಆಕೆ ಮೊದಲೇ ಮಾಡಿಟ್ಟಿದ್ದ ಪ್ರೀ ರೆಕಾರ್ಡೆಡ್ ವಿಡಿಯೋ ಅಂತ ಗೊತ್ತಾಗುತ್ತೆ. ಇದರ ಅರ್ಥ ವಂದನಾ ಎಲ್ಲವನ್ನ ಪ್ಲಾನ್ ಮಾಡ್ಕೊಂಡು ಆ ದಿನ ಚಕ್ರವರ್ತಿಯ ಮನೆಗೆ ಹೋಗಿದ್ದಾಳೆ. ನಂತರ ಪೊಲೀಸರ ಅನುಮಾನ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಹೋಗ್ಲಿ ಅಂತ 4 ಜನಕ್ಕೆ ಚಕ್ರವರ್ತಿಯ ಮೊಬೈಲ್ ನಿಂದ ಟೆಕ್ಸ್ಟ್ ಮೆಸೇಜ್ ಗಳನ್ನ ಕಳುಹಿಸಿದ್ದಾಳೆ. ನಂತರ ತಾನು ಕೂಡ ಲೈವ್ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಿದ್ದೀನಿ ಅನ್ನುವ ರೀತಿ ವಿಡಿಯೋವನ್ನ ಸೆಟ್ ಮಾಡಿ ಮುಖಕ್ಕೆ ಬ್ಲಾಕ್ ಕಲರ್ ನ ಮಾಸ್ಕ್ ಅನ್ನ ಹಾಕಿಕೊಂಡು ಫುಲ್ ಕವರ್ ಅಪ್ ಆಗಿ ಚಕ್ರವರ್ತಿಯ ಕತ್ತನ್ನ ಕುಯ್ದು ಕೊಲೆ ಮಾಡಿಬಿಟ್ಟಿದ್ದಾಳೆ. ಈಗ ರಂಜಿತ್ ಹೇಗಾದ್ರೂ ಮಾಡಿ ವಂದನಾಳನ್ನ ಹಿಡಿಬೇಕು ಅಂತ ಬಸ್ ಸ್ಟೇಷನ್ ಹಾಗೂ ರೈಲ್ವೆ ಸ್ಟೇಷನ್ ಅಲ್ಲಿ ಚೆಕ್ ಮಾಡಿಸ್ತಾನೆ. ಆದ್ರೆ ಆಕೆ ಮಾತ್ರ ಪೊಲೀಸರಿಗೆ ಸಿಗೋದೇ ಇಲ್ಲ. ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ವಂದನಾ ಒಂದು ಫೇಕ್ ಪಾಸ್ಪೋರ್ಟ್ ಅನ್ನ ರೆಡಿ ಮಾಡಿಸಿಕೊಂಡು ಫ್ಲೈಟ್ ಹತ್ತಿ ಥೈಲ್ಯಾಂಡ್ ಗೆ ಎಸ್ಕೇಪ್ ಆಗಿ ಬಿಡ್ತಾಳೆ. ಪೊಲೀಸರು ಇನ್ನೇನು ಏರ್ಪೋರ್ಟ್ ನ ಒಳಗಡೆ ಎಂಟರ್ ಆಗಬೇಕು ಅನ್ನುವಷ್ಟರಲ್ಲಿ ಆಕೆ ಕೂತಿದ್ದ ಫ್ಲೈಟ್ ಟೇಕ್ ಆಫ್ ಆಗಿ ಬಿಡುತ್ತೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.